ವಿನಯ್ ಗೌಡ ಅವರು ಐ ಹೇಟ್ ಯು, ಐ ಹೇಟ್ ಹರ್, ಐ ಡೋಂಟ್ ಲೈಕ್ ಹರ್ ಬಟ್ ಐ ಲೈಕ್ ಹರ್ ಆಟಿಟ್ಯೂಡ್ ಅಂತ ಅಂತಾರೆ. ನಮ್ಮ ಸಿರುಪದ ಇವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆಗೆ ಹೋಗಿದ್ರು. ಆದ್ರೆ ಇವರಿಗೆ ಯಾವ ತರ ಅನ್ಯಾಯ ಆಗಿದೆ ಅಂತ ನಾನು ಹೇಳ್ತೀನಿ ಕೇಳಿ. ಇವರೇ ನಮ್ಮ ಸಿರುಪ ತಾಲೂಕಿನ ಬಲಗುಂದಿ ಗ್ರಾಮದ ಬಸವರಾಜ್ ಅಂತ ಹೇಳಿ. ಪುರುಷರೊಬ್ಬರು ಮಹಿಳಾ ವೇಷಧಾರಿಯಾಗಿ ಕೂಚುಪುಡಿ ನೃತ್ಯವನ್ನು ಮಾಡುವ ಕರ್ನಾಟಕದ ಏಕೈಕ ಕಲಾವಿದರು ಹಾಗೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡರ್ ಕೂಡ ಹೌದು. ಇಲ್ಲಿ ಶ್ರುತಿ ಮೇಡಮ್ ಅವರು ಕೇಳ್ತಾರೆ, ನೀವು ಬಸವರಾಜ್ ಆಗಿ ಬರಬಹುದಾಗಿತ್ತು ಅಂತ. ಹೌದು ಮೇಡಮ್, ಅವರು ಬಸವರಾಜ್ ಆಗಿ ಬಂದಿದ್ರು, ಆದ್ರೆ ನಿಮ್ ಬಿಗ್ ಬಾಸ್ ಟೀಮ್ನವರೇ ಅವರಿಗೆ ಆ ಗೆಟಪ್ ಅಲ್ಲಿ ಬರ್ಬೇಕಂತ ಹೇಳಿದ್ರು. ನಾನು ಅವತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ರೌಂಡ್ 60 ಜನ ಸ್ಟೇಜ್ಗೆ ಎಂಟ್ರಿ ಕೊಟ್ಟಾಗ ಯಾವ ತರ ಇದ್ದೆ ಅಂದ್ರೆ ಈ ತರ ಇದ್ದೆ. ಯಾಕೆ ಮೇಡಮ್, ನಿಮಗೆ ಇದೆಲ್ಲ ಗೊತ್ತಿಲ್ವಾ ಅಥವಾ ಈ ತರ ಗಿನ್ನಿಸ್ ರೆಕಾರ್ಡ್ ಮಾಡಿರೋ ಕಲಾವಿದರನ್ನ ರಿಜೆಕ್ಟ್ ಮಾಡ್ಬೇಕಂತ ಹೇಳಿ ಮೊದಲೇ ಫಿಕ್ಸ್ ಆಗಿದ್ರ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈ ತರ ಒಳ್ಳೆ ಕಲಾವಿದರ ನೀವು ಸೆಲೆಕ್ಟ್ ಮಾಡಲ್ಲ ಅಂತ ನಿಮಗೆ ಗೊತ್ತು, ಅದರಲ್ಲೂ ಉತ್ತರ ಕರ್ನಾಟಕದವರನ್ನು ನೀವು ಸೆಲೆಕ್ಟ್ ಮಾಡಲ್ಲ. ಜನ್ಮಕ್ಕೆ ಹೋಗೋ ಇವರನ್ನ ರಿಜೆಕ್ಟ್ ಮಾಡಿದ್ರೆ ಓಕೆ, ಆದ್ರೆ ಇವ್ರ ಕಲೆಗೆ ಬೆಲೆ ಕೊಟ್ಟು ಇವರ ಎಪಿಸೋಡ್ ಕೂಡ ಟೆಲಿಕಾಸ್ಟ್ ಮಾಡಿಲ್ಲ. ಯಾಕೆ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಿಮ್ ಸುಷ್ಮಿತಾ ಶ್ರೀ ಸಿಂಹಾದ್ರಿ, ಅಗ್ನಿ ಪರೀಕ್ಷೆ ಕಂಟೆಸ್ಟೆಂಟ್ಸ್. ನಂದು ಆಡಿಷನ್ ಎಪಿಸೋಡ್ ಬಂದಿದೆಯಲ್ಲ, ನನಗೆ ಅದರಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಯಾಕೆ ಅಂದರೆ ಅದನ್ನ ಸ್ವಲ್ಪ ಎಲ್ಲನೂ ಎಡಿಟ್ ಮಾಡಿ ಹಾಕಿದ್ದಾರೆ. ಬಿಕಾಸ್ ಒಬ್ಬೊಬ್ರು ಆಡಿಷನ್ನು ಅರ್ಧ ಗಂಟೆ 45 ಮಿನಿಟ್ಸ್ 1 ಅವರ್ ನಡೆದಿದೆ. ಅದನ್ನ ಅವರು 5 ನಿಮಿಷದಲ್ಲಿ ತೋರಿಸ್ಬೇಕು ಎಪಿಸೋಡಲ್ಲಿ. ಎಲ್ರದ್ದು ಟೈಮ್ ತೊಗೊಳಕ್ಕಾಗಲ್ಲ, ಅರ್ಥ ಆಗುತ್ತೆ. ಸೊ ನಂದು ತುಂಬ ನಡೆದಿದೆ, ತುಂಬ ಮಾತುಗಳಾಗಿದೆ. ಆ್ಯಂಡ್ ಬರೀ ಒಂದು ಆರ್ಗ್ಯುಮೆಂಟ್ ಮಾತ್ರ ತೋರಿಸಿದ್ದಾರೆ ಅವರು. ಇನ್ನೊಂದು ಜಡ್ಜಸ್ಗೆ ಆನೆಸ್ಟ್ ಒಪಿನಿಯನ್ ಕೊಡೋಕ್ಕೆ ತೋರಿಸಿದ್ದಾರೆ. ಅದರಲ್ಲಿ ನಾನು ಚಂದನ್ ಶೆಟ್ಟಿಗೆ ಅಂತೀನಿ ನಿಮಗೆ ಅರ್ಹರಿರಲಿಲ್ಲ ಗೆಲ್ಲೋದಕ್ಕೆ ಅಂತ. ನೆಕ್ಸ್ಟ್ ಬೇರೆಯವ್ರ ಬಗ್ಗೆ ಅಂತೀನಿ, ಅದಷ್ಟೇ ತೋರಿಸಿದ್ದಾರೆ. ಬಟ್ ಅದಕ್ಕಿಂತ ತುಂಬ ಆಗಿದೆ. ಲೈಕ್ ಫಾರ್ ಎಕ್ಸಾಂಪಲ್, ಅವಳು ಇನ್ನೊಂದು ಕಂಟೆಸ್ಟೆಂಟ್ ಇದ್ರಲ್ಲ, ಅವರಿಗೆ ಪ್ರ್ಯಾಂಕ್ ಮಾಡೋಕ್ಕೆ ಹೇಳ್ತಾರೆ. ಪ್ರ್ಯಾಂಕ್ ಮಾಡಿ ಅಂದರೆ ನಿಮ್ಮ ಹಿಂದ್ಗಡೆ ಇರೋದು ಲಾಡಿ ಕಿತ್ತೋಗಿದೆ ನೋಡಿ ಅಂತಾರೆ. ಅದು ಸ್ವಲ್ಪ ಲೇಮ್ ಅನಿಸುತ್ತೆ ಜಡ್ಜಸ್ಸಿಗೆ. ಆ್ಯಂಡ್ ಆರ್ಗ್ಯೂ ಮಾಡಕ್ಕೆ ಬಿಡ್ತಾರೆ. ಜೆನ್ಸಿಯಲ್ಲಿ ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಹೇಳಿ ಅಂತಾರೆ. ಅದರಲ್ಲಿ ನಾನು ರೀಸನೇಬಲ್ ರೀಸನಿಂಗ್ ಕೊಡ್ತೀನಿ, ಅದನ್ನು ಕೂಡ ಅವ್ರು ತೋರಿಸಿಲ್ಲ. ಆ್ಯಂಡ್ ಅದಾದಮೇಲೆ ನಾನು ಜೋಕ್ಸ್ ಕೂಡ ಮಾಡ್ತೀನಿ, ಎಂಟರ್ಟೈನ್ ಮಾಡ್ತೀನಿ, ಒಂದು ಸ್ಟೋರಿ ಹೇಳ್ತೀನಿ. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ವಿನಯ್ ಗೌಡ ಅವರು ಐ ಹೇಟ್ ಯು, ಐ ಹೇಟ್ ಹರ್, ಐ ಡೋಂಟ್ ಲೈಕ್ ಹರ್ ಬಟ್ ಐ ಲೈಕ್ ಹರ್ ಆಟಿಟ್ಯೂಡ್ ಅಂತ ಅಂತಾರೆ. ಸೊ ಅದಾಗಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಏನೇನೆಲ್ಲ ಆರ್ಗ್ಯುಮೆಂಟ್ ನಡೆದಿರ್ಬೋದು ನನ್ನ ಅವರ ಮಧ್ಯೆ. ಇನ್ನೂ ಯಾವ ಥರ ಕಾನ್ವರ್ಸೇಷನ್ಸ್ ನಡೆದಿದೆ. ನಾನು ಚಂದನ್ ಶೆಟ್ಟಿ ಅವ್ರಿಗೆ ಹೇಳಿದಾಗ್ಲೂ ಅವ್ರ ಜೊತೆನೂ ಒಂದು ಆರ್ಗ್ಯುಮೆಂಟ್, ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ ನಡೆಯುತ್ತೆ. ಸೊ ನಾನು ಆ್ಯಕ್ಚುಲಿ ಜಡ್ಜಸ್ನ ಎನಿಮಿಯಾಗಿ ಪಡ್ಕೊಂಡಿದ್ದೀನಿ, ನೀವೆಲ್ಲ ಬೇರೆದೇನೋ ಅಂದ್ಕೊಂಡಿದ್ದೀರಾ. ಬಿಕಾಸ್ ಅವ್ರು ಎಡಿಟ್ ಮಾಡಿ ಹಾಕಿರೋ ರೀತಿ ಹಾಗಿದೆ. ಸೊ ಯಾರ್ಯಾರು ನನ್ನ ಬಗ್ಗೆ ವಿಡಿಯೋ ಮಾಡಿಕೊಂಡು ಮೀಮ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ, ಒಳ್ಳೇದಾಗಲಿ ಎಲ್ರಿಗೂ. ಒಂದು ವಿನಯ್ ಗೌಡದ್ದು ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದು ಕೂಡ ಅವ್ರು ತೋರಿಸಿಲ್ಲ. ಏನು ಅಂದರೆ ನಮಗೆ ಒಂದು 150 ಕ್ವೆಶ್ಚನ್ಸ್ನ ಆನ್ಸರ್ ಮಾಡೋಕ್ಕೆ ಅಂತ ಕೊಟ್ಟಿರ್ತಾರೆ 3rd ರೌಂಡ್ ಆಫ್ ಆಡಿಷನ್ಸಲ್ಲಿ. ಇದು ಅದರಲ್ಲಿ ಹೂ ಇಸ್ ಯುವರ್ ಹೇಟೆಸ್ಟ್ ಕಂಟೆಸ್ಟೆಂಟ್ ಅಂತ ಅಂದಾಗ ನಾನು ವಿನಯ್ ಗೌಡ ಅಂತ ಬರ್ತಿದ್ದೀನಿ. ವೈ ಅಂತ ಕೇಳಿದ್ರೆ ಇನ್ಹ್ಯೂಮನ್ ಆ್ಯಂಡ್ ಕನ್ನಿಂಗ್ ಅಂತ ಅಂತೀನಿ. ಅದನ್ನ ಅವರು ಓದ್ತಾರೆ, ಅದನ್ನ ಓದಿ ನನಗೆ ಆನ್ ಕ್ಯಾಮ್ರಾ ಕೇಳ್ತಾರೆ, ಯಾಕೆ ನಾನು ನಿಮಗೆ ಕನ್ನಿಂಗು ಇನ್ಹ್ಯೂಮನ್ ಅನ್ಸುತ್ತೆ, ಅವರು ವಿಲನಿಶ್ ಮ್ಯಾನರಲ್ಲಿ ಕೇಳ್ತಾರೆ. ನಾನು ಅದಕ್ಕೆ ರೀಸನಿಂಗ್ ಕೂಡ ಕೊಡ್ತೀನಿ. ನೀವು ನನಗೆ ಹೇಟೆಸ್ಟು, ಬಟ್ ನೀವು ಎಂಟರ್ಟೈನಿಂಗ್ ಇದ್ರಿ ಎಲ್ರಿಗೂ. ಸೊ ನನಗೆ ಯಾಕೆ ಅಂದರೆ ನೀವು ವಿಲನಿಶ್ ಇದ್ರಿ, ಸಂಗೀತ ಶೃಂಗೇರಿನ ಕುಗ್ಗಿಸ್ತಾ ಇದ್ರಿ, ಇದೆಲ್ಲ ರೀಸನಿಂಗ್ ಬರುತ್ತೆ. ಅದಾದ್ಮೇಲೆ ಅವರು ಆಗ್ಬಿಟ್ಟು ಕೇಳೋದು ಎಲ್ಲ ಜಡ್ಜಸ್ದು ಹೇಳಿ ಅಂತ. ಇನ್ನೊಂದು ಇನ್ಸಿಡೆಂಟು, ನಾನು ಯಾಕೆ ಹಂಗೆ ಜಂಪ್ ಮಾಡಿದೆ, ಯಾಕೆ ಆ ಥರ ರಿಯಾಕ್ಷನ್ ಕೊಟ್ಟೆ ಅಂದರೆ, ನಂದು ಕಾಲು ಎಳಿತಾ ಇರ್ತಾರೆ ಚಂದನ್ ಶೆಟ್ಟಿ ಅವರು, ನನಗೊಂದು ರೆಡ್ ಬಜರ್ ಕೊಟ್ಟಿರ್ತಾರೆ. ಆ್ಯಂಡ್ ಅವ್ರಂತಾರೆ ನೀನು ರಿಜೆಕ್ಟ್ ಆಗೋದೆ, ಇಟ್ ಡಸಂಟ್ ಮ್ಯಾಟರ್ 3 ಗ್ರೀನ್ ಲೈಟ್ಸ್ ಬಂದಿರೋದು ಅಂತ. ಆವಾಗ ನಾನು ಬೇಜಾರು ಮಾಡ್ಕೋತೀನಿ. ಆವಾಗ ಅವರು ಸ್ಕ್ರೀನಲ್ಲಿ ಸೆಲೆಕ್ಟೆಡ್ ಅಂತ ಹಾಕ್ತಾರೆ ಸರ್ಪ್ರೈಸಿಂಗ್ ಆಗಿ. ಆವಾಗ ನಾನು ಎಕ್ಸೈಟ್ಮೆಂಟಲ್ಲಿ ಜಂಪ್ ಮಾಡೋದು. ಸೊ ಇದನ್ನೆಲ್ಲ ಅವ್ರು ಏನು ಮಾಡಿದ್ದಾರೆ, ಕಟ್ ಮಾಡಿ ಹಾಕಿದ್ದಾರೆ. ನಿಮಗನ್ಸುತ್ತೆ ಏನೇನಿದೆ ಅರ್ಹತೆ, ಆಮೇಲೆ ಅರ್ಹತೆ ಇಲ್ದಿರೋದು ಏನೇನಿದೆ ಅಂತ ಸೂಕ್ಷ್ಮವಾಗಿ ಪರಿಶೀಲಿಸ್ಬಿಟ್ಟು ಆಮೇಲೆ ಅವ್ರು ಕೊಟ್ಟಿರೋದು. ನನಗೇನು ಕಡಿಮೆ ಕ್ವಶನ್ ಮಾಡಿದಾರೆ ಅಂತಲ್ಲ, 5 ನಿಮಿಷದಲ್ಲಿ ಏನು ತೋರಿಸ್ಬೇಕು ಅದನ್ನು ತೋರಿಸಿದ್ದಾರೆ. ಸೊ ನಾನು ಯಾರನ್ನು ಇಂಪ್ರೆಸ್ ಮಾಡಬೇಕು ಅಂತ ಏನು ಮಾತಾಡಿಲ್ಲ ಅಲ್ಲಿ. ಬಿಕಾಸ್ ನಾನೇ ಹೋಗಿ ಹೇಳಿದ್ದೀನಿ ನಾನು ನಿನ್ನ ಹೇಟ್ ಮಾಡ್ತೀನಿ. ಆದರೆ ನನ್ನನ್ನು ತುಂಬ ಖುಷಿ ಪಟ್ಟು ಆನೆಸ್ಟ್ ಆಗಿ ನನಗೆ ವಿಶಸ್ ಕಳಿಸ್ತಾ ಇದ್ದೀರಾ, ಹಾರೈಸ್ತಿದ್ದೀರಾ, ಖುಷಿ ಪಡ್ತಾ ಇದ್ದೀರಾ, ಅವ್ರಿಗೆಲ್ಲ ನಾನು ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಏನ್ ಗೊತ್ತಾ, ನಾನಿವತ್ತು ನನ್ನ ಬಿಗ್ ಬಾಸ್ ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹೌದು, ನಾನು 3rd ರೌಂಡ್ ತಗ ಸೆಲೆಕ್ಟ್ ಆಗಿಬಿಟ್ಟು 4th ರೌಂಡ್ ಅಗ್ನಿ ಪರೀಕ್ಷೆ ರೌಂಡಿಗೆ ಇಷ್ಟರಲ್ಲಿ ಮಿಸ್ ಆಗಿದ್ದು. ಸೊ ಹೇಗೆ ನಡೀತು ಆಡಿಷನ್, ಏನೇನಾಯ್ತು ಎಲ್ಲಾನು ಕೂಡ ನಿಮಗೆ ಫಸ್ಟಿಂದ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಏನು ಅಂತಂದ್ರೆ, ಫಸ್ಟ್ ನಾನು ಪೋಸ್ಟ್ ನೋಡಿದ ತಕ್ಷಣ ನನ್ನ ಹತ್ರ ಒಂದು ವಿಡಿಯೋ ರೆಡಿ ಇತ್ತು ಯಾವುದೋ ಒಂದು. ಸೊ ಅದನ್ನೇ ಪೋಸ್ಟ್ ಮಾಡಿದೆ. ಅಷ್ಟು ಲಕ್ಷಾಂತರ ಜನಗಳು ವಿಡಿಯೋ ಹಾಕಿರ್ತಾರೆ, ಅದ್ರಲ್ಲಿ ನಂದೇ ಸೆಲೆಕ್ಟ್ ಆಗುತ್ತೆ ನೋಡೋಣ ತಗೋ ಅಂತ ಪೋಸ್ಟ್ ಮಾಡಿದೆ. ಅದಾಗಿ ಸ್ವಲ್ಪ ದಿನ
ಆದ್ಮೇಲೆ ನನಗೆ ಒಂದು ಕಾಲ್ ಬಂತು. ಹಾಯ್ ಐಶ್ವರ್ಯ, ನಾವು ಬಿಗ್ ಬಾಸ್ ಕಡೆಯಿಂದ ಅಂದ್ರೆ ಎಂಟಮಲ್ ಶೈನ್ ಕಡೆಯಿಂದ ನಮಗೆ ನಿಮ್ಮ ಕಂಟೆಂಟ್ ತುಂಬಾ ಇಷ್ಟ ಆಯ್ತು, ನೀವು ಜಾಸ್ತಿ ಮಾತಾಡ್ತೀರಾ ಅಂತೆ, ಬೊಬ್ಬೆ ರಾಣಿ ಅಂತೆ, ಹೌದಾ ಅಂತ ಕೇಳಿದ್ರು. ನಾನು ಫುಲ್ ಶಾಕ್. ಸೀರಿಯಸ್ಲಿ ಅಷ್ಟು ಜನಗಳಲ್ಲಿ ನಂದು ವಿಡಿಯೋ ಅವ್ರಿಗೆ ಇಷ್ಟ ಆಗಿದೆ ಅಂತ ಸೆಲೆಕ್ಟ್ ಆಗಿದೆ ಅಂತಂದ್ರೆ ನಾನು ಎಲ್ಲೋ ಒಂದ್ ಕಡೆ ಚೂರಾದ್ರೂ ಯೂನಿಕ್ ಆಗಿದ್ದೀನಿ ಅಂತ ಅನಿಸ್ತಾ. ಸೊ ನಾನು ಫುಲ್ ಖುಷಿ ಆಗ್ಬಿಟ್ಟು ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಅಂದೆ. ಸೊ ಎಲ್ಲ ಮಾತಾಡಾದ್ಮೇಲೆ ನೆಕ್ಸ್ಟ್ ಡೇ ವಿಡಿಯೋ ಕಾಲ್ ರೌಂಡ್ ಇರುತ್ತೆ, ಸೊ ನೀವು ನಾಳೆ ಅಟೆಂಡ್ ಆಗಬೇಕು ಅಂತ ಅಂದರು. ಓಕೆ, ಫುಲ್ಲು ರಾತ್ರಿ ಎಲ್ಲ ಅದೇ ಹ್ಯಾಂಗ್ ಓವರ್. ಓಕೆ, ನಾನು ಸೆಲೆಕ್ಟ್ ಆದೆ ಫಸ್ಟ್ ರೌಂಡ್ಗೆ ಅಷ್ಟು ಜನಗಳಲ್ಲಿ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ರೆಡಿ ಆದೆ. ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು, 1 ಗಂಟೆ ಆಯಿತು, ಸುದ್ದಿನೇ ಇಲ್ಲ. ಅವರು 5 ನಿಮಿಷ ಅಂತ ಕೊನೆಗೆ ಆಮೇಲೆ ಲಿಂಕ್ ಕಳಿಸಿದ್ರು. ಸೊ ಅವರು ಬಂದರು, ಇಬ್ಬರು ಮಾಸ್ಕ್ ಹಾಕೊಂಡೆ ಕೂತಿದ್ರು. ಫಸ್ಟ್ ಎಲ್ಲ ಅವ್ರು ಹೇಳಿದ್ರು ಈ ಥರ ಬಿಗ್ ಬಾಸ್ ಕಡೆಯಿಂದ ಎಲ್ಲ ಅಂದ್ಬಿಟ್ಟು. ಅದಾದ್ಮೇಲೆ ಕ್ಯಾಮ್ರಾ ಆಫ್ ಮಾಡಿದ್ರು. ನಾನು ಗೊತ್ತಲ್ಲ, ಮಾತಾಡೋಕೆ ಶುರು ಮಾಡಿದ್ರೆ ಮಾತೇ ನಿಲ್ಸಲ್ಲ. ಸೊ ಮಾತು ಅವ್ರು ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ 4 ಉತ್ತರ ಕೊಟ್ಟು ಏನೇನೋ ಮಾಡಿ ಒಂದು 3/4 ಗಂಟೆ ಮೇಲೆ ಆಲ್ಮೋಸ್ಟ್ 1 ಗಂಟೆ ತನಕ 1 ಗಂಟೆ ಅಷ್ಟು ಮಾತಾಡಿದ್ದೀನಿ. ಸೊ ನಂಗೆ ಅದೇ ಟೆನ್ಷನ್ ಆಗೋಯ್ತು, ಮೇ ಬಿ ಜಾಸ್ತಿ ಮಾತಾಡ್ತೆ ಅಂತ ತೆಗ್ದಾಕ್ಬಿಡ್ತಾರೆ ನನ್ನನ್ನು ಅವರು ಅಂತ. ಓಕೆ, ಆಗಿದ್ದಾಗಲಿ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಆ ತಲೆಯಿಂದ ತೆಗ್ದಾಕ್ತೆ. 2 ದಿನ ಆಯಿತು, 3 ದಿನ ಆಯಿತು, ವಾರ ಆಯಿತು, 10 ದಿನ ಆಯಿತು. ಕೊನೆಗೂ ಏನು ಕಾಲ್ ಬರಲಿಲ್ಲ. ಓಕೆ ಬಿಡು, ಆಗಿಲ್ವ ಅನ್ನೋ ಸುಮ್ಮನಾದೆ. ಆಮೇಲೆ ಕಾಲ್ ಬಂತು, ಐಶ್ವರ್ಯ ನೀವು ಮಾತಾಡಿದ್ದು ನಮಗೆ ಇಷ್ಟ ಆಯಿತು, ನೀವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ, ಸೊ ಈ ಥರ ಬಿಡ್ದಿಲ್ಲಿ ಗ್ರೂಪ್ ಡಿಸ್ಕಷನ್ ರೌಂಡ್ ಇರುತ್ತೆ, ಬರಬೇಕು ಅಂತ ಹೇಳಿದ್ರು. ನಾನು ಸೀರಿಯಸ್ಲಿ ಫಸ್ಟ್ ರೌಂಡ್ ಓಕೆ, ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿಬಿಟ್ನ ನಾನು. ಅಂದರೆ ಇನ್ನೂ ಅಷ್ಟು ಯೂನಿಕ ನಾನು ಅನ್ಸಕ್ಕೆ ಶುರುವಾಗೋಯ್ತು. ಓಕೆ ನೋಡೋಣ, ಅದು ಟ್ರೈ ಮಾಡೋಣ ಅಂದ್ಬಿಟ್ಟು ಸೊ ಹೋದೆ. 10 ಜನದ ಒಂದೊಂದು ಗ್ರೂಪ್ ಮಾಡಿ ಬಿಡ್ತಾ ಇದ್ರು. ಸೊ ಎಲ್ಲ ಡಿಫ್ರೆಂಟು, ಜಾಸ್ತಿ ಆಲ್ಮೋಸ್ಟ್ 18, 20, 22, 24 ಈ ಏಜ್ ಅವರೇ ಜಾಸ್ತಿ. 30 ಅಂದರೆ ನಾನು, 30+ ಇನ್ನೊಂದೊಬ್ರಿದ್ರು. ಸೊ ಅವ್ರನ್ನ ಬಿಟ್ಟು ಎಲ್ಲರೂ ಕೂಡ 20s ಅಂದರೆ 23, 22, 24 ಆ ಏಜಲ್ಲೇ. ನಾನು ರಾಮ ಇವ್ರಗಳ ಜೊತೆ ಹೆಂಗಪ್ಪ ಇವರೆಲ್ಲ ಅಂದರೆ ಈಗಿನ ಟ್ರೆಂಡ್, ಅವ್ರು ಮಾತಾಡೋದೇ ಬೇರೆ ಥರ, ಅವ್ರು ಇರೋದೇ ಬೇರೆ ಥರ ಅಂತ. ಬಟ್ ನಾನು ಗೊತ್ತಲ್ಲ, ಎಲ್ಲಿಗೋದ್ರೂ ಬೇಗ ಅಡ್ಜಸ್ಟ್ ಆಗಿಬಿಡ್ತೀನಿ, ಬೇಗ ಮಿಂಗಲ್ ಆಗ್ತೀನಿ. ನನಗೆ ಫೋನ್ ಹೊಡಿಯೋಕೆ ಇಷ್ಟ ಇಲ್ಲ. ಹಂಗಾದ್ರೆ ಯು ಕ್ಯಾನ್ ಗಿವ್ ಅಪ್. ವಾಟ್ ಟು ಸೇ, ಬಿಕಾಸ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಫೋನ್ ಎಲ್ಲ ಹೊಡೆದಾಕ್ಬೇಕು ಆ್ಯಂಡ್ ವಿಚಿತ್ರವಾಗಿ ಆಡಬೇಕು. ಟಾಸ್ಕ್ ಇಸ್ ಫೈನ್, ಟಾಸ್ಕ್ ಇಸ್ ಅಕ್ಸೆಪ್ಟಬಲ್. ಆದರೆ ಫೋನ್ಗಳು ಹೊಡೆದಾಕೋಬೇಕು, ಅದರಲ್ಲಿ ಎಷ್ಟು ಮೆಮೊರೀಸ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಮೆಮರೀಸ್ಗಿಂತ ಹೆಚ್ಚಾಗಿ ಅವ್ರು ಏನು ಥರ ತೊಗೊಂಡಿರ್ತಾರೆ ಫೋನ್. ಕೆಲವ್ರು ಫೋನ್ ತೊಗೋಬೇಕಾದ್ರೆ EMI ಕಟ್ಕೊಂಡು ತೊಗೊಂಡಿರ್ತಾರೆ. ಇವ್ರು 4 ಜನ ಅಲ್ಲಿ ಕೂತಿರೋರು ಏನ್ರಿ ಸಾಧಿಸಿದ್ದಾರೆ. ಅಪಾನ್ ದ್ಯಾಟ್ ಅಲ್ಲಿ ಆ್ಯಂಕರ್ ಮಾಡ್ತಿರೋರು ತುಂಬ ಬಿಲ್ಡಪ್. ಲೈಕ್ ನಾವು ಈ ಸ್ಟೇಜಿಗೆ ಬರೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಅಂತೆಲ್ಲ. ಏನಪ್ಪ ಕಷ್ಟಪಟ್ಟಿದ್ಯಾ ನೀನು, ಕಷ್ಟಪಟ್ಟಿದ್ಯಾ ಅಂತೇಳಿ ಇನ್ನೊಬ್ರು ಕಷ್ಟಪಡಬೇಕಾ? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಸೀರಿಯಸ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತಂದರೆ ಅದು ಅಗ್ನಿ ಪರೀಕ್ಷೆ ಥರನೇ ಇರಬೇಕು. ಫೋನ್ ಹೊಡೆದಾಕಿ ಆ್ಯಂಡ್ ಆ್ಯಕ್ಚುಲಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್, ಫಾರ್ ಎಕ್ಸಾಂಪಲ್ ಸಂಧ್ಯಾ ಗೌಡ ಆಗಲಿ ಆ್ಯಂಡ್ ದಟ್ ಇಂಜಿನಿಯರ್ ಹೂ ಕೇಮ್ ಅ CSE ಸ್ಟೂಡೆಂಟ್, ಅವರು ಅಷ್ಟೇ, ಹಿ ವಾಸ್ ಆಲ್ಸೋ ಈಕ್ವಲಿ ಡಿಸರ್ವಿಂಗ್. ಬಟ್ ಸರ್ಕಲಲ್ಲಿ ಇನ್ಸೈಡ್ ಇದೆ ಔಟ್ಸೈಡ್ ಇದೆ ಅಂತ ಹೇಳಿ ಡಿಸರ್ವಿಂಗೇ ಇಲ್ದೇ ಇರೋ ಅಲ್ಲಿ 4 ಜನನ ಕೂರಿಸಿ. ಗುರು, ಇವರೇ ನೋಡಿ ಸರ್ಕಲ್ಗೆ 2 ಸೈಡ್ಸ್ ಇರುತ್ತೆ ಅಂತ ಕಂಡಿಡಿದ ಪುಣ್ಯಾತ್ಮ. ನಾನೇ ಮೊದಲು ಸರ್ಕಲ್ಗೆ ಇನ್ಸೈಡ್ ಅಂಡ್ ಔಟ್ಸೈಡ್ ಇರುತ್ತೆ ಅಂತ ಕಂಡಿಡಿದೆ. ಇವರ ಈ ಅದ್ಭುತ ಮಾತಿಗೆ ಏನಾರ ಹೇಳಕ್ಕಿದೆ ಕಮೆಂಟ್ ಮಾಡಿ. ಇದೇನು ಸರ್ ಇದು? ಸರ್ ರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ನಮ್ಮ 6 ಮಿತ್ರ ನಿಂತ್ಕೊಳ್ಳೋದೆ, ಅಮ್ಮಕ್ ಬಿಡ್ತೀನಿ. ಅಮ್ಮಕ್ ಬಿಟ್ರೆ ಗುಂಗ್ಬಿಡ್ತಾರೆ. ಗುಂಗ್ಬಿಟ್ರು ದುಂಗ್ಬಿಡ್ತೀವಿ ನಾವು. ಏನಂತೀರಾ? ಆಯ್ತು, ಅಮ್ಮಕ್ ಅಂದ್ರೆ ಏನರ್ಥ? ಏನಿಲ್ಲ ಸರ್, ನಿಮಗೆ ಮಾತ್ರ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಿಗೂ ಹೇಳಿಲ್ಲ ನಾನು. ಸೀಕ್ರೆಟ್ ಇಟ್ಕೊಳ್ಳಿ. ಮತ್ತೆ ನೋಡೋರು ಅವ್ರಿಗೂ ಸೀಕ್ರೆಟ್ ಆಗಿರಿ ಅಂತ ಹೇಳಿ ಸರ್. ಸರ್ ಆ ಅಂದ್ರೆ ಅಮ್ಕು, ಡಿ ಅಂದ್ರೆ ಡುಮ್ಕೋ, ಕೆ ಅಂದ್ರೆ ಬಿಡು, ಕೆ ಅಂದ್ರೆ ಕಿಂಗು ಸರ್. ಕಿಂಗು ಅಮ್ಕು ಡುಮ್ಕು ನಾನೇ. ಓಯ್ ನೀನ್ ನನ್ಗೆ ಇಷ್ಟ ಆಗಿಲ್ಲ ಕಣ. ಯಾಕೆ ಮ್ಯಾಮ್? ಏನೋ ಇದು ಅಮ್ಕು ಟುಂಕು ಅಂತಿದ್ಯಾ? ಆಡಿಷನ್ ಕೊಟ್ಟಕ್ಕೆ ಬಂದಿದ್ಯಾ, ಏನ್ ಬಂದಿದ್ಯಾ? ಸಂಗೀತ ನೀ ಇಷ್ಟ ಆಗಿಲ್ಲ ಅಂತೆ, ಒಂದು ಟಾಸ್ಕ್ ಕೊಡ್ತೀನಿ, ಅವ್ರನ್ನ ಇಂಪ್ರೆಸ್ ಮಾಡೋ. ಇವ್ನು ಇಂಪ್ರೆಸ್ ಮಾಡ್ಬೇಕಾ? ಅವ್ರ ಮೂತಿ ನೋಡಿದ್ರೆ 3 ದಿನ ಊಟ ಸೇರಲ್ಲ, ಇವ್ನು ಇಂಪ್ರೆಸ್ ಮಾಡ್ಬೇಕೇನ್ರೆ? ನಾವು ಯಾರನ್ನ ಇಲ್ಲಿ ಇಂಪ್ರೆಸ್ ಮಾಡಕ್ ಬಂದಿಲ್ಲ. ಬೇಕು ಅಂದ್ರೆ ಇಟ್ಕೊಳ್ರಿ, ನಾನು ಕಳಿಸ್ತಾರೆ, ಒಯ್ತೀನಿ. ಅಮ್ಮಕ್ಕೆ ಡುಮ್ಕು, ಅಮ್ಮ ಟಿಮಲ್ ಜಿಂಚಾಕ್ರ ಆರ್ಮಿನವ. ಫೇಕ್ ಕಣ ನೀನು. ಥ್ಯಾಂಕ್ ಯು ಸರ್. ಅವನು ಆಲ್ರೆಡಿ ರಿಜೆಕ್ಟೆಡ್ ಪೀಸು, ಗೋಸ್ಕರ ಕರ್ಸಿರೋದು, ಕಳಿಸ್ತಾರೆ ಆಚೆಗೆ. ಟಾಸ್ಕ್ ಕೊಟ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ಆಚೆ ಹೋಯ್ತಾರು. ಅಮ್ಮ ನೀವತ್ತಲ್ಲಿ ನಾಯಿನ ತ್ಯಾಗದಲ್ಲಿ ತಾಯಿನ ಮೀರ್ಸೋದು ನಾನು. ಹೌದಾ? ಅಮ್ಕು ಡುಮ್ಕು ಡಿಂಕ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಜಡ್ಜ್ ಅಂತ ಮರ್ಯಾದೆನೇ ಇಲ್ಲ ಇವ್ರ ಹತ್ರ.
ನಮ್ಮ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ವಿನಯ್ ಅವ್ರ ಸರ್ಕಲ್ ಬಗ್ಗೆ ಸಖತ್ತಾಗಿ ಹೇಳಿದ್ರು, 2 ಸೈಡ್ ಇರುತ್ತೆ ಅಂತ. ಇಡೀ ಇನ್ಸ್ಟಾಗ್ರಾಮ್ ಪೂರ್ತಿ ಟ್ರಾಲ್ ಆಗ್ತಿದ್ದಾರೆ ಅವರು. ತಪ್ಪು ಅದು, ಇಲ್ಲ ಅವ್ರು ಹೇಳಿದ್ದು ಕರೆಕ್ಟು, ನಾನು ಪ್ರೂವ್ ಮಾಡ್ತೀನಿ ನೋಡಿ. ಇದನ್ನು ಸರ್ಕಲ್ ಅಂತ ಅಂದ್ಕೊಳ್ಳಿ, ನನ್ನ ಹತ್ರ ಯಾವುದೇ ಬೋರ್ಡ್ ಇಲ್ಲ ಸರ್ಕಲ್ ಬರೆಯೋಕ್ಕೆ. ಸೊ ಇದನ್ನು ನಿತ್ಯಾನಂದ ಅವ್ರ ಸ್ಟೈಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯು ಸಿ, ದಿಸ್ ಸರ್ಕಲ್ ಈಸ್ ಔಟ್ಸೈಡ್ ಮೀ, ದಿಸ್ ಸರ್ಕಲ್ ಈಸ್ ಇನ್ಸೈಡ್ ಮೀ. ಇಫ್ ಐ ವಾಂಟ್ ಟು ಸಿ ದ ಸರ್ಕಲ್ ಔಟ್ಸೈಡ್ ಮೀ ವಿತ್ ಇನ್ ದ ಸರ್ಕಲ್ ಇನ್ಸೈಡ್ ಮೀ, ಐ ಹ್ಯಾವ್ ಟು ಸಿ ಥ್ರೂ ದ ಸರ್ಕಲ್ ಆಫ್ ಲೈಫ್. ದಟ್ ಈಸ್ ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ಆಫ್ ಎ ಸರ್ಕಲ್. ಇವಾಗ ಯು ಥಿಂಕು ಯು ಆರ್ ಸೀಯಿಂಗ್ ಮೀ ಫ್ರಮ್ ರೆಕ್ಟ್ಯಾಂಗಲ್ ಫೋನು. ನೋ, ಐ ಆಮ್ ರೆಕಾರ್ಡಿಂಗ್ ಥ್ರೂ ಕ್ಯಾಮ್ರಾ ವಿಚ್ ಈಸ್ ಆಲ್ಸೋ ಎ ಸರ್ಕಲ್. ಐ ಆಮ್ ಇನ್ಸೈಡ್ ದ ಸರ್ಕಲ್, ಯು ಆರ್ ಔಟ್ಸೈಡ್ ದ ಸರ್ಕಲ್. ಓಕೆ, ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಕೆರೆ ಮತ್ತು ದಡ ಅಂತ ಆಟಾಡ್ತಿದ್ವಿ. ಇಫ್ ಯು ಆರ್ ಇನ್ಸೈಡ್ ಯು ಆರ್ ಅ ಕೆರೆ, ಇಫ್ ಯು ಆರ್ ಔಟ್ಸೈಡ್ ಯು ಆರ್ ಎ ದಡ. ಇನ್ಸೈಡ್ ಯು ಗೋ ನೋ ದಡ, ಔಟ್ಸೈಡ್ ಯು ಕಮ್ ನೋ ಕೆರೆ. ನೀವು ಹೇಳ್ಬೋದು ನಾವು ಸ್ಟ್ರೈಟ್ ಲೈನ್ ಇಟ್ಕೊಂಡು ಆಡ್ತಿದ್ವಿ, ಕೆರೆ ದಡ ಅಂತ. ನೋ, ಅರ್ತ್ ಇಸ್ ಎ ಸರ್ಕಲ್. ಅದರಲ್ಲಿ ನೀವು ಸ್ಟ್ರೈಟ್ ಲೈನ್ ಹಾಕೋದು, ಇಟ್ ವಿಲ್ ಬಿಕಮ್ ಅ ಸರ್ಕಲ್. ನಮ್ಮ ಬಿಗ್ ಬಾಸ್ ವಿನಯ್ ಅವರು ತುಂಬ ದೊಡ್ಡ ಬುದ್ಧಿಜೀವಿ, ನಾವೆಲ್ಲ ವೇಸ್ಟು. ನಿಮ್ಮ ಫ್ರೆಂಡ್ ಗ್ರೂಪಲ್ಲೂ ವಿನಯ್ ಅವ್ರ ಥರ ಯೋಚನೆ ಮಾಡೋ ಬುದ್ಧಿಜೀವಿಗಳು ತುಂಬ ಇರ್ತಾರೆ ಅಂತ ಗೊತ್ತು. ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡೋಣ. ಸರ್ಕಲಿಗೆ ಎಷ್ಟು ಸೈಡ್ಸ್ ಸರ್? ಸಿ, ಇದು ಕ್ವೆಶ್ಚನ್ನು ನೀವು ಮ್ಯಾಥಮೆಟಿಕಲ್ ಕ್ವೆಶ್ಚನ್ನ ಅಥವಾ ಯಾವ ಕಾಂಟೆಕ್ಸ್ನಲ್ಲಿ ಕೇಳ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೇಳಿದಂಥ ಕಾಂಟೆಕ್ಸ್ಟು, ಒಂದು, ಅವನು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ದ. ಎರಡನೇದು, ಅವ್ನು ನಿಂತಿದ್ದು ಸರ್ಕಲ್ ಒಳಗೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸರ್ಕಲ್ ಒಳಗೆ. ಅವನ ಫಸ್ಟ್ ಕೇಳಿದ್ದು ನನ್ನ ಕ್ವೆಶ್ಚನ್ನು, ಸರ್ಕಲ್ ಒಳಗಡೆ ಬಂದೆ ನೀನು, ಸರ್ಕಲ್ ಒಳಗೆ ನಿಂತಿದ್ಯಾ, ಸರ್ಕಲ್ ಹೊರಗಡೆ ಹೋಗಬೇಕು ಅಂದರೆ ಯು ಹ್ಯಾವ್ ಟು ಆನ್ಸರ್ ದಿಸ್ ಕ್ವೆಶ್ಚನ್ ಕರೆಕ್ಟ್ಲಿ. ಇಲ್ಲ ಅಂತಂದರೆ ಸರ್ಕಲ್ ಹೊರಗಡೆ ಹೋಗ್ತೀಯಾ. ಇದು ಡಿಸ್ಕಷನ್ ಆಗಿದ್ದು ಮುಂಚೆ, ನೀವೇನು ಟಿ ವಿನಲ್ಲಿ ನೋಡಿದ್ರೋ ಅಥವಾ ಫೋನಲ್ಲಿ ನೋಡಿದ್ರೋ ಅದಕ್ಕೆ ಮುಂಚೆ. ಅದಾದಮೇಲೆ ಐ ಆಸ್ಕ್ಡ್ ಹಿಮ್ ಅ ವೆರಿ ಸಿಂಪಲ್ ಕ್ವೆಶ್ಚನ್, ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಅರ್ಥ ಆಗಲಿಲ್ಲ ಹುಡುಗನಿಗೆ ಕ್ವೆಶ್ಚನ್ನು. ಅದನ್ನು ಮೋಸ್ಟ್ಲಿ ನೀವು ನೋಡಿರೋದಿಲ್ಲ. ಮತ್ತೆ ಕೇಳಿದೆ, ಇವಾಗ ಸರ್ಕಲ್ ಒಳಗಿದೆಯಾ ನೀನು, ಎಷ್ಟು ಸೈಡ್ಸ್ ಇದೆ ಸರ್ಕಲ್ಗೆ? ಸರ್ಕಲ್ಗೆ ಸೈಡ್ಸ್ ಇಲ್ಲ ಸರ್ ಅಂದ. ಸರ್ಕಲ್ಗೆ 2 ಸೈಡ್ ಇದೆ, ಒಂದು ಇನ್ಸೈಡ್, ದಟ್ ಮೀನ್ಸ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ಸೈಡ್ ಅಗ್ನಿ ಪರೀಕ್ಷೆ ಮನೆ ಒಳಗೆ. ಕರೆಕ್ಟಾಗಿ ಆನ್ಸರ್ ಹೇಳಿಲ್ಲ ಅಂದರೆ ಯು ವಿಲ್ ಬಿ ವಾಕಿಂಗ್ ಔಟ್ ಆಫ್ ದ ಸರ್ಕಲ್. ಸರ್ಕಲ್ ಹ್ಯಾಸ್ 2 ಸೈಡ್ಸ್, ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ ಹೇಳಿದ್ದು. ಸೆಕೆಂಡ್ ಬಂದಂಥ ಕಂಟೆಸ್ಟೆಂಟ್ ನೇಮ್ ಶಶಿಧರ್ ಅಂತೇಳಿ. ಸೊ ಅವ್ರು ಬರುವಾಗಲೇ ಫುಲ್ ಡ್ಯಾನ್ಸಲ್ಲಿ ಆಡ್ಕೊಂಡು ಬಂದರು, ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡೇ ಬಂದರು. ನಿರಂಜನ್ ಅವರು ಅದನ್ನ ನೋಡಿ ಈ ಆ್ಯಟಿಟ್ಯೂಡ್ ಎಲ್ಲಿ ತನಕ ಇರ್ತದೆ ಅಂತ ನೋಡಬೇಕು ಅಂತ ಹೇಳಿದ್ರು. ಆ್ಯಂಡ್ ಚಂದನ್ ಶೆಟ್ಟಿ ಅವರು ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುವಾಗ ಅವ್ರು ಫಸ್ಟ್ ಹೇಳಿದ ಮಾತೇ ಇದು, ಅಂದರೆ ನನ್ನ ಡ್ಯಾನ್ಸಿಗೆ ಯಾರು ಚೇರ್ ಮಾಡಿಲ್ಲ ಅಂತ. ಆ್ಯಂಡ್ ಒಂದಷ್ಟು ಡೈಲಾಗ್ಗಳೆಲ್ಲ ಹೊಡೆದ್ರು. ಆ್ಯಂಡ್ ಫೈನಲ್ ಆಗಿ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಮಾತಾಡಿದ್ರು. ಸೊ ಅದನ್ನ ಇಂಟರಪ್ಟ್ ಮಾಡಿದ್ದು ಶ್ರುತಿ ಅವರು, ಅಂದರೆ ನೀವು ನಿಮ್ಮ ಬಗ್ಗೆ ಏನು ಹೇಳ್ತಾ ಇಲ್ಲ, ಅಂದರೆ ನೀವು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರು. ಆ್ಯಂಡ್ ಅವ್ರು ಹೇಳ್ತಾರೆ, ನಾನು ಅದ್ರ ಬಗ್ಗೆನೇ ಮಾತಾಡಕ್ಕೆ ಬಂದಿರೋದು ಅಂತ ಹೇಳಿ ಮಾತಾಡುವಾಗ ನಿರಂಜನ್ ಅವರು ಸ್ಟಾಪ್ ಮಾಡ್ತಾರೆ. ಅಂದರೆ ನಾನೇನು ನಾಟಕ ನೋಡಿದಂಗೆ ಆಯ್ತಾ ಇದೆ, ನೀವು ಗಿಲಿಗಿಲಿಗೆ ಬನ್ನಿ ಅಂತ ಹೇಳಿದ್ರು. ಅದಾದ್ಮೇಲೆ ವಿನಯ್ ಅವ್ರು ಕೇಳಿದ್ರು, ನೀವು ಏನು ಓದಿದ್ದೀರಾ ಅಂತ. ಅವ್ರು ಹೇಳಿದ್ರು, ಅದೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವರು ಒಂದು ಕ್ವಶನ್ ಕೇಳಿದ್ರು, ಅಂದರೆ ಒಂದು ಸರ್ಕಲಲ್ಲಿ ಎಷ್ಟು ಸೈಡ್ಸ್ ಇರ್ತದೆ ಅಂತ. ಅವರು ಸೈಡ್ಸೇ ಇರಲ್ಲ ಅಂತ ಹೇಳಿದ್ರು. ವಿನಯ್ ಅವರು ಹೇಳಿದ್ರು, ಕೈ ಎತ್ತಿ ಚಪ್ಪಾಳೆ ತಟ್ಟಿದ್ರು. ಆ್ಯಂಡ್ ಸರ್ಕಲ್ಗೆ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ ಹೇಳಿದ್ರು. ಅದು ನನಗೆ ಸಹ ಅಲ್ಲಿ ಒಂದು ಡೌಟ್ ಇದೆ, ಅಂದರೆ ಸರ್ಕಲ್ಸ್ಗೆ ಸೈಡ್ಸ್ ಇದೆಯಾ ಇಲ್ವಾ ಅಂತ ಅನಿಸುತ್ತೆ. ಅದಾದಮೇಲೆ ಶ್ರುತಿ ಅವರು ಅವ್ರ ಜೊತೆ ಕೇಳಿದ್ರು, ಅಂದರೆ ನೀವು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಂದರೆ ನಾವು ರಿಯಾಕ್ಟ್ ಮಾಡಬೇಕು ಅಂತ. ನೀವು ವೆಯ್ಟ್ ಮಾಡಬೇಕು ಫಸ್ಟ್, ಅಂದರೆ ನಾವು ರಿಯಾಕ್ಟ್ ಮಾಡ್ತೀವ ಇಲ್ಲ ಅಂತ. ಮತ್ತು ನೀವು ಎಕ್ಸ್ಪೆಕ್ಟು ಮಾಡಬಾರ್ದು ಆ್ಯಂಡ್ ಹೇಳಿ ಕೊಡಬಾರ್ದು, ಅಂದರೆ ನಾವು ಏನು ರಿಯಾಕ್ಟ್ ಮಾಡಬೇಕು ಅಂತ ಹೇಳಬಾರ್ದು ನೀವು ಅಂತ. ಸೊ ಅವ್ರು ಇಮಿಡಿಯೇಟಾಗಿ ಹೇಳಿದ್ರು, ಅಂದರೆ ನಾನು ನಿಮಗೆ ಎಲ್ಲ ಹೇಳಿದ್ದು, ಅಂದರೆ ಅಲ್ಲಿ ಕೂತಿದ್ದವ್ರಿಗೆ ಹೇಳಿದ್ದು ಅಂತ. ಸೊ ಅಲ್ಲಿ ಯಾರಿದ್ದಾರೆ ಅಂತೇಳಿ ಚಂದನ್ ಶೆಟ್ಟಿ ಕೇಳಿ. ಆ್ಯಂಡ್ ಅವ್ರು ಹೇಳಿದ್ರು, ಅಂದರೆ ಇಮಿಡಿಯೇಟಾಗಿ ನಿಮ್ಮದು ಸಾಫ್ಟ್ನೆಸ್ ಬಂತು, ಅಂದರೆ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡಿದ್ರಿ ಇಷ್ಟು ತನಕ. ಇಮಿಡಿಯೇಟಾಗಿ ನಾವು ಹೇಳುವಾಗ ಒಂದು ಸಾಫ್ಟ್ನೆಸ್ ಬಂತು. ಅವ್ರು ಹೇಳಿದ್ರು, ಇಲ್ಲ ನಾನು ಅದೇ ಥರ ಇದ್ದೀನಿ ಅಂತ ಹೇಳಿ. ನಿರಂಜನ್ ಅವರು ಹೇಳಿದ್ರು, ಒಂದು ಟಾಸ್ಕ್ ಕೊಡೋಣ ಅಂತೇಳಿ ವಿನಯ್ ಅವ್ರ ಜೊತೆ ಕೇಳ್ತಾರೆ. ವಿನಯ್ ಅವರು ಏನು ಮಾಡ್ತಾರೆ ಅಂದರೆ ಇಮಿಡಿಯೇಟಾಗಿ ರೆಡ್ ಕೊಟ್ಬಿಟ್ರು. ಅಂದರೆ ನನಗೇನು ಅವರಲ್ಲಿ ಕಾಣ್ತಾ ಇಲ್ಲ, ಅಂದರೆ ಈಸ್ ಕನ್ಫ್ಯೂಸ್ಡ್ ಅಂತ ಹೇಳಿದ್ರು. ಅದಾದಮೇಲೆ ಚಂದನ್ ಶೆಟ್ಟಿ ಅವರು ಹೇಳಿದ್ರು, ಇಲ್ಲ ನನಗೊಂದು ಕ್ವಶನ್ ಇದೆ ಕೇಳೋಕ್ಕೆ ಅಂತೇಳಿ. ಅವ್ರು ಕೇಳ್ತಾರೆ, ಇದರಲ್ಲಿ ನೀವು ಗ್ಯಾಂಗ್ಸ್ಟರ್ ಆಗಬೇಕು ಅಂತ ಬರ್ತಿದ್ದೀರಾ, ಅಂದರೆ ಏನು ಅಂತ ಹೇಳಿ ಕೇಳುವಾಗ ಅವ್ರು ಹೇಳಿದ್ರು, ಗ್ಯಾಂಗ್ಸ್ಟರ್ ಅಂದರೆ ನಾವು ಯಾರನ್ನ ಹರ್ಟ್ ಮಾಡೋಂಥ ಆ ಥರ ಅಲ್ಲ, ಅಂದರೆ ಒಂದು ಕಿಂಗ್ಡಮ್ ಬಿಲ್ಡ್ ಮಾಡಿ ಅದರಲ್ಲಿ ಕಿಂಗ್ ಆಗಬೇಕು ಅಂತ ಹೇಳುವಾಗ ಸಂಗೀತ ಅವ್ರು ಹೇಳಿದ್ರು, ಮಾಫಿಯಾ ಅಂತ ಹೇಳಿದ್ರು. ಅದಾದಮೇಲೆ ವಿನಯ್ ಅವ್ರು ಕೇಳಿದ್ರು, ನಿಮಗೆ ಮಾಫಿಯಾದಲ್ಲಿ ಯಾರಾದರೂ ಐಡಲ್ ಇದ್ದಾರಾ ಅಂತ. ಅವ್ರು ಹೇಳಿದ್ರು, ಆ ಥರ ಏನಿಲ್ಲ, ಬಟ್ ನನಗೆ ಇಷ್ಟ ಆಗಿದ್ದವರು ಒಬ್ರು ಇದ್ದಾರೆ. ಯಾರು ಅಂತ ಹೇಳಿದ್ರೆ ಒಂದು ರ್ಯಾಪರ್ ಹೆಸರು ಹೇಳ್ತಾರೆ ಅವರು. ಇಮಿಡಿಯೇಟಾಗಿ ವಿನಯ್ ಅವ್ರು ಹೇಳಿದ್ರು, ಅವರು 20 yearsಗೆ ಶಾರ್ಟ್ ಡೆಡ್ ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಅವ್ರು ಸಾಯುವಾಗ ಸಹ ಎಲ್ಲರಿಗೂ ಅವ್ರನ್ನ ಗೊತ್ತಿತ್ತು ಅಂತ. ನಿರಂಜನ್ ಅವರು ಇಮಿಡಿಯೇಟ್ ಆಗಿ ಹೇಳಿದ್ರು, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಆ್ಯಂಡ್ ಸಂಗೀತ ಆ್ಯಂಡ್ ಚಂದನ್ ಶೆಟ್ಟಿ ಅವರು ಹೇಳಿದ್ರು, ನನಗೂ ಗೊತ್ತಿತ್ತಿಲ್ಲ ಅವ್ರು ಯಾರು ಅಂತ, ನೀವು ಹೇಳುವಾಗನೇ ಗೊತ್ತಾಗಿರೋದು ಅಂತ. ನಮಸ್ಕಾರ, ಜಗತ್ಗೆ ನಂಬರ್ 1 ಶೋ ಬಿಡಿ ನಿಮ್ದು, ಯಾರು ಮೀರ್ಸಕ್ಕಾಗಲ್ಲ. ಒಂದಂತೂ ಹೇಳ್ತೀನಿ ಕೇಳಿಸ್ಕೊಳ್ರಯ್ಯ,
ಸುದೀಪ್ ಸರ್ ಇಲ್ಲ ಅಂದರೆ ನಿಮ್ಮ ಬಿಗ್ ಬಾಸ್ ಶೋ ಮೂಲೆ ಗುಂಪುಗರು ಬರ್ದಿಕೊಂಡ್ಬಿಟ್ರೆ ಅವ್ರು ಇರೋ ಕಾರಣಕ್ಕೆ ಜನ ಆ್ಯಕ್ಚುಲಿ ನೋಡ್ತಾ ಇರಲಿಲ್ಲ ಅಂದರೆ ನೀವು ಆಗಲೇ ಸ್ಕ್ರಾಪ್ ಆಗ್ಬಿಟ್ರು ನಿಮ್ಮ ಬಿಗ್ ಬಾಸ್. ನೀವು ಹೋಸ್ಟ್ ಮಾಡ್ತಾ ಇಲ್ಲ, ಆ ಜಡ್ಜ್ಗಳು ಕುತ್ಕೊಂತಾನೂ ಇರಲಿಲ್ಲ. ಏನು ದರಿದ್ರನಯ್ಯ, ಕೆಲವು ಚಪ್ಪರಿಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಅವ್ರನ್ನ ಕುಣಿಸ್ಕೊಂಡು. ನನಗೆ ಗೊತ್ತು ನಿಮಗೆ TRP ಬೇಕು, ಅದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀರಾ, ಬೇರೆ ಏನೂ ಅಲ್ಲ. ನಿಮಗೆ TRP ಬೇಕು, ನಮಗೆ ಕಂಟೆಂಟ್ ಬೇಕು, ಟ್ರೋಲ್ ಪೇಜರ್ಗೆ ట్రోల్ ಮಾಡಬೇಕು, రోస్టర్స్కి రోస్ట్ ಮಾಡಬೇಕು, సింపుల్. తెలుగు బిగ్ బాస్ చూసి నేర్చుకోండి, ఇలాంటి క్వశ్చన్స్ అడగలరా మీరు. సో మ్యాటర్ వచ్చేసరికి ఏంటంటే కంటెస్టెంట్ గా బ్రో వస్తాడు, ఇంటరాక్షన్ ఇస్తాడు, ఏం చదివా అని అడిగితే ఇంజరీ ఏం చదివా అంటాడు. సో ఒక క్వశ్చన్ అడుగుతారు మన వాళ్ళు, జడ్జెస్ కదా కొంచెం. సర్కిల్ హ్యాస్ హౌ మెనీ సైడ్స్ బ్రో, ఈజీగా నో సైడ్స్ అంటాడు. కానీ అక్కడ ఉన్న జడ్జ్ ఆయనకి తెలుసు, ఆయనకి సర్కిల్ కి 2 సైడ్స్ ఉంటాయి. ఏ సైడ్ ఇన్సైడ్ ఒకటి ఉంటుంది, అవుట్ సైడ్ ఒకటి ఉంటుంది. అసలు ఆన్సర్ కి బ్రో ఇచ్చిన రియాక్షన్ ఉంటది. నీకు దండంద్ర దోత. మామ మీకే సర్కిల్ కి ఎన్ని సైడ్స్ ఉంటుంది మీకు తెలుసు. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.